ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ನಾವು ಭಾಳ ಕಡಿಮೆ ಅಂತರದಿಂದ ಸೋತಿರ್ತಕ್ಕಂಥದ್ದು. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಒಳ್ಳೆ ವಾತಾವರಣ ಇದ್ದ ಸಂದರ್ಭದಲ್ಲಿ ಈ ಬಾರಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಹಾಕೋದ್ರ ಮೂಲಕ ನಿಶ್ಚಿತವಾಗಿ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಕಮಲದ ಅರಳೆ ಅರಳುತ್ತೆ ಅನ್ನೋ ವಿಶ್ವಾಸದಿಂದ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ರಾಜ್ಯದಲ್ಲಿ ಟಾರ್ಗೆಟ್ ಏನಣ್ಣ? ರಾಜ್ಯದಲ್ಲಿ ಟಾರ್ಗೆಟ್ ನಮಗೆ ಗೊತ್ತಿದೆ, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರು ಕನಿಷ್ಠ ಪಕ್ಷ 22 ಸ್ಥಾನಗಳನ್ನು ಗೆಲ್ತೀವಿ ಅಂತೇಳಿ ಒಂದು ವಿಶ್ವಾಸದಿಂದ ಇವತ್ತು ರಾಜ್ಯ ಪ್ರವಾಸನ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಏನು ರಾಜ್ಯದಲ್ಲಿ ನಾವು ಯುವ ಮೋರ್ಚಾ ವತಿಯಿಂದ ಇಡೀ ರಾಜ್ಯದಲ್ಲಿ ಸುಮಾರು 22 ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿಕೊಂಡು ಇವತ್ತು ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಯಾವ ಕ್ಷೇತ್ರದಲ್ಲಿ ಹೋದರೂ ಕೂಡ ಇವತ್ತು BJP ಪರವಾದಂಥ ಅಲೆ ಕಾಣ್ತಾ ಇದೆ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಕನಿಷ್ಠ ಪಕ್ಷ 22 ಕ್ಷೇತ್ರಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಜಯಬೇರಿ ಬಾರಿಸ್ತೀವಿ ಅನ್ನೋ ವಿಶ್ವಾಸ ನಮಗೆ. ನೋಡಿ, ಸನ್ಮಾನ್ಯ ಯಡಿಯೂರಪ್ಪನವರು ತಾವು ಮಾಧ್ಯಮದ ಸ್ನೇಹಿತರಲ್ಲಿದ್ದೀರಿ. ಕಳೆದ 6-7 ತಿಂಗಳಿಂದ ಕೂಡ ಯಡಿಯೂರಪ್ಪರು 22 ಕ್ಷೇತ್ರಕ್ಕಿಂತ ಹೆಚ್ಚು ಕ್ಷೇತ್ರ ಗೆಲ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ತಾವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯವರು ಹೇಳಿರ್ತಕ್ಕಂಥ ಹೇಳಿಕೆ ಏನು, ನಮ್ಮ ಗಡಿ ಭಾಗದಲ್ಲಿ ನಮ್ಮ ಯೋಧರು ಇವತ್ತು ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕ ಏನು ಒಂದು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ನಾವು ಇಲ್ಲಿ ಸಂಭ್ರಮ ಆಚರಣೆ ಮಾಡಬಾರ್ದು, ಮಾಡಿದರೆ ಇಲ್ಲೆಲ್ಲೋ ಮುಸಲ್ಮಾನರಿಗೆ ತೊಂದರೆ ಆಗುತ್ತೆ, ಬೇಜಾರಾಗುತ್ತೆ, ಎಲ್ಲೋ ಒಂದು ಕಡೆ ಕೋಮುಗಲಭೆ ಶುರು ಆಗುತ್ತೆ ಅಂತೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳೋದಾದರೆ ಇನ್ನೇನು ಉಳಿದಿದೆ ಆಗ ರಾಜ್ಯದಲ್ಲಿ? ತಾವು ನೋಡಿದ್ರು ನಮ್ಮ ಬೆಳಗಾಂ ಜಿಲ್ಲೆಯ ರಾಮದುರ್ಗದಲ್ಲಿ ಅಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕದ ಒಬ್ಬ PA ಇವತ್ತು ಶಫಿ ಅನ್ನೋನೊಬ್ಬ ಒಂದು ಪೋಸ್ಟನ್ನು ಮಾಡಿದ್ದಾನೆ ಟ್ವಿಟರ್ನಲ್ಲಿ, ಜೈ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಪೋಸ್ಟ್ ಮಾಡಿದ್ವಿ. ಇವೆಲ್ಲ ಏನು ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆ ನಂತರ ಆಗಿರ್ತಕ್ಕಂಥ ಘಟನೆಗಳು. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹೇಳಿಕೆಯನ್ನು ತಿರುಚಲಾಗಿದೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ 22 ಸ್ಥಾನ ಗೆಲ್ತೀನಿ ಅಂತೇಳಿ ಗೆಲ್ತೀವಿ ಅಂತೇಳಿ ಕಳೆದ 7-8 ತಿಂಗಳಿಂದ ಹೇಳ್ತಾರೆ, ನೆನ್ನೆ ಮೊನ್ನೆದಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಆಗಲಿ ಸ್ಪಷ್ಟವಾಗಿದೆ, ಏನು ಗಡಿ ಭಾಗದಲ್ಲಿ ಆಗಿರ್ತಕ್ಕಂಥ ಘಟನೆಗೂ ರಾಜಕೀಯಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಅಲ್ಲ ಸರ್, ಇದಾದ್ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆದಮೇಲೆ ಇನ್ನಷ್ಟು ಇದಾಗ್ತು ಅಂತ ಹೆಲ್ಪ್ ಆಯಿತು ಅಂತ ನೋಡಿ. ಸರ್ಜಿಕಲ್ ಸ್ಟ್ರೈಕ್ ಆದಮೇಲೆ ಸಹಜವಾಗಿ ಏನು ಇಡೀ ದೇಶದಲ್ಲಿ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ನಮ್ಮ ಯೋಧರು ಮಾಡಿರ್ತಕ್ಕಂಥ ಒಂದು ಸಾಧನೆ, ಅದೇ ರೀತಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ನರೇಂದ್ರ ಮೋದಿಜಿ ಏನು ಮಾಡಿದರೆ ಸಹಜವಾಗಿಯೇ ಇಡೀ ದೇಶದಲ್ಲಿ ಇವತ್ತು ಕೊಂಡಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೂ ರಾಜಕೀಯಕ್ಕೂ ಏನು ಸಂಬಂಧ ಇಲ್ಲ, ಪ್ರಶ್ನೆನೇ ಏನಿಲ್ಲ. ಅಣ್ಣ, ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಯ್ತು ಯಾರು ನೀರಲ್ಲಿ ಹೋಮ ಏನಾಗಿದೆ, ವಿರೋಧಿಗಳು ಏನಾಗಿದೆ ಆಮೇಲೆ ಗೊತ್ತಾಗುತ್ತೆ. ಏನಣ್ಣ, ಇವತ್ತು ನಮ್ಮ ಯುವ ಮೋರ್ಚಾ ಕಾರ್ಯಕ್ರಮನ ಮುಗಿಸಿ ನಮ್ಮ ನಾಯಕರುಗಳ ಹತ್ರನೂ ಕೂತು ಚರ್ಚೆ ಮಾಡಿ, ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಕಳೆದ ಕೆಲವು ದಿನಗಳಿಂದ ಬಂದಿದ್ದರು. ಆದರೂ ಕೂಡ ಇವತ್ತೆಲ್ಲ ನಮ್ಮ ಮುಖಂಡರ ಜೊತೆ ಮಾತಾಡಿ ಚರ್ಚೆ ಮಾಡಿ ಏನು ಇಲ್ಲಿ ಅವ್ರು ಕೊಡ್ತಕ್ಕಂಥ ಮಾಹಿತಿನ ಕೇಂದ್ರ ರಾಜ್ಯ ನಾಯಕರಿಗೆ ಅದನ್ನು ತಲುಪಿಸ್ತಾರೆ. ಏನಣ್ಣ, ಪಟ್ಟಿ ಕೇಳಬೇಕಣ್ಣ, ಕೇಳಿದ್ರೆ ಇಸ್ಕೊಂಡು ಹೋಗ್ಬೇಕು ಸರ್. ಮತ್ತು ಈಗ ಯಡಿಯೂರಪ್ಪನ ಮತ್ತೊಂದು ಹೊಸ ಬಾಂಬ್ ಲಿಂಗಾಯತ ವಿರೋಧಿ ಸರ್ಕಾರ ಎಲ್ಲಿ ಹೇಳಿದ್ದಾರೆ, ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ಅಂತೇಳಿ ನೋಡಿಲ್ಲ. ಅದ್ರ ಬಗ್ಗೆ ನೋಡ್ಬಿಟ್ಟು ಆಮೇಲೆ ಪ್ರತಿಕ್ರಿಯೆ